friends, my dear masters and my dear gods. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ. ನಾನು ಮೈಸೂರಿಂದ ಬಂದಿದ್ದೀನಿ. ಜೀತವನಂ ಕಲಿಕೇರಿ ಕೊಟ್ಟಾಲ ಗ್ರಾಮ, ಆಂಧ್ರ ಪ್ರದೇಶ್. ಈ ಸ್ಥಳದಲ್ಲಿ ಜೀತವನಂ ಪಿರಮಿಡ್ ಆಶ್ರಮ, ಇಲ್ಲಿ ಬಂದಿದ್ದೀನಿ. ಸುಮಾರು ಇವತ್ತಿಗೆ 7 ದಿವಸ ಆಯಿತು ಬಂದು. ನಾನು ಮೂಲತಃ ಚಿಕ್ಕಮಗಳೂರು ನಂದು. ನಾನು ಸೆಟ್ಲಾಗಿರೋದು ಮೈಸೂರಲ್ಲಿ. ನಾನು ಜಡ್ಜಾಗಿ ಕೆಲಸ ಮಾಡಿ ಈಗ ರಿಟೈರ್ಡ್ ಆಗಿ 4 ತಿಂಗಳಾಗ್ತಾ ಬಂತು. ನಾನು ಹೆಚ್ಚು ಕಡಿಮೆ 3 ವರ್ಷಗಳಿಂದ ನಾನು ಧ್ಯಾನ ಮಾಡ್ತಾ ಬಂದಿದ್ದೇನೆ. ಈಗ ನಾನು ನಿವೃತ್ತಿ ಆದ ನಂತರ ಧ್ಯಾನಕ್ಕೆ ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೀನಿ. ನಾನು ಏನೇ ಇದ್ದರೂ ಧ್ಯಾನ ಪ್ರಚಾರ, ಧ್ಯಾನದ ಸೇವೆ, ಧ್ಯಾನದ ಶಿಬಿರಗಳು, ಧ್ಯಾನದ ಆಶ್ರಮಗಳಿದ್ದರೆ ಅಲ್ಲೆಲ್ಲ ಹೋಗೋದು ಬರೋದು, ಈ ರೀತಿ ನನ್ನಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ಮುಖ್ಯ ಉದ್ದೇಶ ಏನೆಂದರೆ, ನಾನು ಹೆಚ್ಚು ಧ್ಯಾನ ಸಾಧನೆ ಮಾಡಬೇಕು, ಹೆಚ್ಚು ಧ್ಯಾನದ ಶಕ್ತಿಯನ್ನು ಪಡೆದುಕೊಳ್ಳಬೇಕು. ಮತ್ತು ಅದನ್ನು ನಾನು ಇನ್ನೂ ಹೆಚ್ಚಿಗೆ ಬೇರೆ ಎಲ್ಲರಿಗೂ ನಾನು ಅದನ್ನು ಹಂಚಬೇಕು. ಎಲ್ಲರಿಗೂ ನಾನು ಅದನ್ನು ಪ್ರಚಾರ ಮಾಡಬೇಕು. ಯೂನಿವರ್ಸಿಗೆ ನಾನು ಧ್ಯಾನ ಕೊಡಬೇಕು ಅನ್ನೋದು ಮುಖ್ಯ ಉದ್ದೇಶ. ಜೀತವನಂ ಧ್ಯಾನ ಆಶ್ರಮ ತುಂಬ ವಿಶಿಷ್ಟವಾಗಿದೆ, ತುಂಬ ವಿಶೇಷವಾಗಿದೆ, ತುಂಬ ಅದ್ಭುತವಾಗಿದೆ. ಇದ್ರ ಬಗ್ಗೆ ನಾವು ಸಾಕಷ್ಟು ಕೇಳಿದ್ವಿ. ನಮ್ಮ ಮೈಸೂರಿಂದ ಇಲ್ಲಿ ಜೀತವನಂಗೆ ಸಾಕಷ್ಟು ಜನ ಬಂದಿದ್ದರು. ಇಲ್ಲಿ ವಿಶೇಷ ಏನಂದರೆ 7 ದಿವಸ ಮೌನ ಧ್ಯಾನ ಮಾಡಿಸ್ತಾರೆ ಪ್ರತಿ ತಿಂಗಳು, 23ರಿಂದ 29ನೇ ತಾರೀಕುವರೆಗೆ. ಈ ರೀತಿ ಒಂದು 7 ದಿವಸಗಳ ಕಾಲ ಮಾಡೋ ಮೌನ ಧ್ಯಾನ ತುಂಬ ಅದ್ಭುತವಾಗಿದೆ ಅಂತ ನಮಗೆ ಸುಮಾರು ಜನ ಹೇಳಿದರು. ನಮ್ಮ ಮೈಸೂರಲ್ಲಿ ಸಾಕಷ್ಟು ಜನ ಹೋಗಿ ಬಂದಿದ್ದರು. ಮತ್ತು ಗಂಗಾವತಿಯಿಂದನೂ ಸಾಕಷ್ಟು ಜನ ರೆಗ್ಯುಲರಾಗಿ ಇಲ್ಲಿ ಬಂದು ಹೋಗ್ತಾ ಇರ್ತಾರೆ. ನಾನು ಹಾಗಾಗಿ ಯೂಟ್ಯೂಬಲ್ಲೂ ನೋಡ್ತಾ ಇದ್ದೆ. ಆಮೇಲೆ ನೇರವಾಗಿ ನಂಗೆ ಮೈಸೂರಲ್ಲೂ ಕೂಡ ಹೇಳಿದರು, ಇಲ್ಲಿ ತುಂಬ ಚೆನ್ನಾಗಿದೆ, ಇಲ್ಲಿ ವಾತಾವರಣ, ಇಲ್ಲಿ 85ಕ್ಕಿಂತ ಹೆಚ್ಚಿಗೆ ಪಿರಮಿಡ್ಗಳಿದೆ. ಇಲ್ಲಿ ಪ್ರತಿಯೊಂದು ಬಿಲ್ಡಿಂಗ್ ಮೇಲೆಯೂ ಪಿರಮಿಡ್ಗಳಿದೆ, ಹೈ ಎನರ್ಜಿ ಇದೆ, ತುಂಬ ಸೂಕ್ತವಾಗಿದೆ ಇಲ್ಲಿ ಧ್ಯಾನ ಸಾಧನೆಗೆ ಅಂತ ಹೇಳ್ತಾಯಿದ್ರು. ನನಗೆ ಯಾವಾಗಲೂ ಜೀತವನಂ ಹೋಗ್ಬೇಕಂತ ಮನಸ್ಸಲ್ಲಿ ಆಸೆ ಇತ್ತು. ನಾನು ಬೆಂಗಳೂರಿಗೆ ಹೋದಾಗ ಜೀತವನಂಗೆ ಹೋಗಲೇಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದೆ. ಅದು ಮೌನ ಧ್ಯಾನನೂ ಆಗ್ಬೋದು, ಅಥವಾ ಒಟ್ಟಿನಲ್ಲಿ ಯಾವುದಾದ್ರೂ ಬೇರೆ ಸಮಯದಲ್ಲಾದ್ರೂ ಹೋಗಿ ಅಲ್ಲಿ ಸಂದರ್ಶನ ಮಾಡಬೇಕು, ಅಲ್ಲಿ ಇದ್ದಿದ್ದ ಸ್ಥಳನ ನೋಡ್ಕೊಂಡು ಬರಲೇಬೇಕಂತ ಆಸೆ ಇತ್ತು. ಹೀಗಾಗಿ ನಾವು ಮೊನ್ನೆ ರಾಜಸ್ಥಾನ ಟ್ರಿಪ್ ಹೋಗಿದ್ವಿ, ನಾವು ಫ್ಯಾಮಿಲಿಯವರೆಲ್ಲ ಕುಟುಂಬ ಸಮೇತ. ನಾವು ಹೋಗಿ ಬೆಂಗಳೂರಿಗೆ 28ಕ್ಕೆ ಬಂದೆ ನೈಟು. ಸೊ ನೆಕ್ಸ್ಟ್ ಬೆಳಗ್ಗೆನೇ ನಾನು ಸೀದಾ ಬೆಂಗಳೂರಿಂದ ನಾನು ಮದನಪಲ್ಲಿಗೆ ಬಸ್ಸು, ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ಸು ತಿರುಪತಿಗೆ ಹೋಗೋ ಕಡೆ ಬಸ್ಸಿಗೆ ಹತ್ತಿದ್ರೆ 1 hour ಜರ್ನಿ. ಅಲ್ಲಿ ಕಲಿಕೇರಿ ಅಂತ ಹೇಳಿದರೆ ಅಲ್ಲಿಂದ ಆಟೋದಲ್ಲಿ ಇಲ್ಲಿ ಬಂದುಬಿಡ್ಬೋದು. ಭಾಳ ಸುಲಭವಾಗಿ ಬರ್ಬೋದು, ಏನು ಸಮಸ್ಯೆ ಇಲ್ಲ, ಯಾರು ಬೇಕಾದ್ರೂ ಆರಾಮಾಗಿ ಬರ್ಬೋದು. ಬರೋಕ್ಕೆ ಮುಂಚೆ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ, ಹೇಗೆ ಹೋಗಿರುತ್ತೆ ಏನೋ ದೂರ, ಆಂಧ್ರ ಪ್ರದೇಶ ಹೋಗೋದು ಬರೋದು ಏನು ಅಂತ ಸ್ವಲ್ಪ ಡೌಟ್ಸ್ ಇರುತ್ತೆ. ಏನಿಲ್ಲ, ಇಷ್ಟೇ, ಭಾಳ ಸುಲಭವಾಗಿ ಬರ್ಬೋದು. ನಾನಿಲ್ಲಿ ಬಂದ ತಕ್ಷಣವೇ ಪ್ರಭಾಕರ್ ಸರ್ ಇದ್ದರು. ಬಂದಾಗೆಲ್ಲ ಆಗಲೇ ಊಟ ಸಮಯ ಆಗಿತ್ತು. ಆವಾಗ ಎಲ್ಲ ಅಲ್ಲಿ ಆವತ್ತಿನ ಮೌನ ಧ್ಯಾನ ಮುಗಿತಾ ಬಂದಿತ್ತು, ಲಾಸ್ಟ್ ಡೇ ಇತ್ತು, ಎಲ್ಲರದ್ದು ಮುಗಿಸಿದ್ರು. ಹಾಗೆ ನಾನು ಸ್ವಲ್ಪ ಸುಮ್ಮನೆ ಬಂದ ತಕ್ಷಣವೇ ಊಟ ಪ್ರಸಾದ ರೆಡಿ ಇತ್ತು. ಪ್ರಸಾದ ಎಲ್ಲ ಅದ್ಭುತ. ಅದು ಒಂದು ಹೇಳ್ಬೇಕಂದ್ರೆ ತುಂಬ ವಿಶಿಷ್ಟ, ಬೇರೆ ಎಲ್ಲೂ ನಾವು ನೋಡೋಲ್ಲ ಆ ಥರ. ಇಲ್ಲಿ ತುಂಬ ಎಲ್ಲ ಮನೆಯವರೇ, ಕುಟುಂಬದ ಸದಸ್ಯರೇ ಅವರೇ ಸ್ವತಃ ಅಡುಗೆ ಮಾಡಿ ಪ್ರಸಾದನ ಅಷ್ಟೊಂದು ಅವರು ಪ್ರೀತಿಯಿಂದ ಎಲ್ಲ ಧ್ಯಾನಿಗಳಿಗೆ ಬಂದು ಒಂದು ರುಚಿಕರವಾದ ಬಿಸಿಯಾದ ಒಳ್ಳೆ ಪ್ರಸಾದ 3 ಟೈಮು ಎನಿ ಟೈಮು 24 hours ಇಲ್ಲಿ ಕೊಡೋ ಒಂದು ವ್ಯವಸ್ಥೆ ಇದೆ. ಅದನ್ನು ಅದ್ಭುತವಾದ ಪ್ರಸಾದ. ಆಮೇಲೆ ಉಳಿಯೋಕ್ಕೆ ಕೂಡ ಎಲ್ಲ ತುಂಬ ಪಿರಮಿಡ್ಸ್, ಬೇರೆ ಪಿರಮಿಡ್ಗಳಿದೆ, ಒಂದು 30-40 ಪಿರಮಿಡ್ಗಳು. ಎಲ್ಲದರಲ್ಲೂ 4-5 ಜನ ಇರೋ ಥರ ಪ್ರತಿಯೊಂದು ಪಿರಮಿಡ್ಡು ರೂಮ್ಗಳ ಮೇಲೆ ಪಿರಮಿಡ್ ಇದೆ. ಇಲ್ಲಿ ಅದೇ ಒಂದು ವಿಶಿಷ್ಟ. ಈ ಇಡೀ ಎಂಟೈರ್ ಒಂದು 20 ಎಕರೆ ವಿಶಾಲವಾದ ಈ ಒಂದು ಜೀತವನ ಆಶ್ರಮದಲ್ಲಿ ವಿಶಿಷ್ಟವಾಗಿದ್ದು ತುಂಬ ವಿಶೇಷ ಏನಂದರೆ, ಪ್ರತಿಯೊಂದು ಬಿಲ್ಡಿಂಗ್ ಮೇಲೆ ಕಟ್ಟಡದ ಮೇಲೆ ಪಿರಮಿಡ್ಸ್ ಇದೆ. ಯಾವುದು ಒಂದೇ ಪಿರಮಿಡ್ ಇಲ್ಲದೆ ಬಿಲ್ಡಿಂಗೇ ಇಲ್ಲ. ಒಂದು ಅಡುಗೆ ಮನೆ ಆಗ್ಬೋದು, ಕಿಚನ್, ಊಟದ ಹಾಲು, ಗೋಶಾಲೆ, ಮತ್ತು ಯಾವುದೇ ಡಾರ್ಮೆಟ್ರಿಗಳು, ಆಮೇಲೆ ಗೆಸ್ಟ್ ರೂಮ್ಸು, ಆಮೇಲೆ ಬೇರೆ ಈ ಥರ ಫಂಕ್ಷನ್ ಹಾಲು, ಎಲ್ಲ ಕಡೆನೂ. ಮತ್ತು ಇನ್ನೊಂದು ಪಿರಮಿಡ್ ಈಗ ನಿರ್ಮಾಣ ಆಗ್ತದೆ. ಸುಧಾಕರ್ ರೆಡ್ಡಿ ಸರ್ ಅವರು ಇದನ್ನು ಸ್ಥಾಪನೆ ಮಾಡಿದಂತೆ. ಆಮೇಲೆ ಜೊತೆಗೆ ಪ್ರಭಾಕರ್ ರೆಡ್ಡಿ ಅವರ ಸಹೋದರರು ಇಬ್ಬರು ಸೇರಿ ಇದನ್ನು ಮಾಡಿ ಅದ್ಭುತವಾಗಿ ನಡೆಸ್ಕೊಂಡ್ಬರ್ತಾಯಿದ್ದಾರೆ. ಸುಧಾಕರ್ ರೆಡ್ಡಿ ಅವರು ಈಗ 2 ವರ್ಷಗಳ ಹಿಂದೆ ದೇಹತ್ಯಾಗ ಮಾಡಿದ್ದಾರೆ. ಅವರು ಸಮಾಧಿ ಸ್ಥಳ ಇದೆ, ಅಲ್ಲಿ ಒಂದು ಪಿರಮಿಡ್ ಈಗ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ದೊಡ್ಡ ಪ್ರಮಾಣದಲ್ಲಿ. ಅಲ್ಲಿ ಕೂಡ ಎನರ್ಜಿ ಸ್ಪಾಟು, ಅಲ್ಲಿ ಕೂಡ ಧ್ಯಾನ ಮಾಡಿದರೆ ತುಂಬ ಅದ್ಭುತ ಅನುಭವ ಆಗುತ್ತೆ. ಜೊತೆಗೆ ಇಲ್ಲಿನ ಕ್ರಿಸ್ಟಲ್ ಪಿರಮಿಡ್ ಅಂತ, ತುಂಬ ವಿಶಿಷ್ಟವಾದ ಕ್ರಿಸ್ಟಲ್ ಪಿರಮಿಡ್ ಅಂತ ನಿರ್ಮಾಣ ಮಾಡಿದ್ದಾರೆ. ಅದೊಂದು ಅಲ್ಲಿ ತುಂಬ ಎನರ್ಜಿ ಸ್ಪಾಟು. ಮದರ್ ಪಿರಮಿಡ್ ಅಂತಿದೆ. ಆಮೇಲೆ ಗುರುಸ್ಥಾನ ಅಂತಿದೆ. ಅಲ್ಲಿ ಪತ್ರಿಜಿ ಸರ್ ಬಂದಾಗ ಯಾವಾಗಲೂ ಅಲ್ಲಿ ಸ್ಟೇ ಮಾಡ್ತಾಯಿದ್ರು. ಅಲ್ಲಿ ಅದು ಅವರು ಉಳ್ಕೊಳ್ತಾ ಇದ್ದ ಕಾಟು, ಮಂಚ, ಹಾಸಿಗೆ ಅದೆಲ್ಲ ಹಾಗೇ ಉಳಿಸ್ಕೊಂಡು ಅಲ್ಲಿ ಗುರುಸ್ಥಾನ ಅಂತ, ಅಲ್ಲಿ ಒಂದು ಧ್ಯಾನ ನಡೀತಾ ಇರುತ್ತೆ ಯಾವಾಗಲೂ. ಸೊ ಇದೆಲ್ಲ ಮತ್ತು ಎಲ್ಲ ಕಡೆಯೂ ಧ್ಯಾನ ಇದೆ. ಇಲ್ಲಿ ಎಲ್ಲಿ ಹೋದರೂ ಕೂಡ ಧ್ಯಾನ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಆ ಇಡೀ ವಾತಾವರಣವೇ ಫುಲ್ಲು ಎನರ್ಜೆಟಿಕ್ಕು, ಎಲ್ಲ ಕಡೆ ಪಿರಮಿಡ್ಸ್ ಇರೋದ್ರಿಂದ
ಆದರೆ ಇಲ್ಲಿ ಒಂದು 5-6 ಸ್ಥಳದಲ್ಲಿ ವಿಶೇಷವಾಗಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಮೌನ ಧ್ಯಾನಕ್ಕೆ ಬಂದವನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರಂತೆ ಧ್ಯಾನ ಮಾಡೋಕ್ಕೆ. ಸೊ ನಾವು ಕೂಡ ಯಾರು ಬಂದವರು ಅಲ್ಲೆಲ್ಲ ಬೇರೆ ಬೇರೆ ಸ್ಥಳದಲ್ಲಿ ಧ್ಯಾನ ಮಾಡ್ತಾನೆ ಇರ್ಬೋದು. ಬೆಳಗ್ಗೆಯಿಂದ ರಾತ್ರಿವರೆಗೆ 24 ಅವರ್ಸ್ ಇಲ್ಲಿ ಧ್ಯಾನ ಮಾಡ್ತಾನೆ ಇರ್ಬೋದು. ಧ್ಯಾನ ಮೈನ್ ಇಲ್ಲಿ ಧ್ಯಾನ ಸಾಧನೆ, ಮೌನ ಧ್ಯಾನ ಸಾಧನೆ, ಸೇವೆ ಮತ್ತು ಪ್ರಸಾದ, ಬೇರೆ ಇನ್ನೇನು ಇರೋದಿಲ್ಲ ಇಲ್ಲಿ. ಇಷ್ಟು ತುಂಬ ತುಂಬ ಅದ್ಭುತವಾಗಿದೆ. ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸ್ಗಳು ಇಲ್ಲಿ ಒಂದು ಸಲ ಆದರೂ ವಿಸಿಟ್ ಕೊಡಲೇಬೇಕು. ಯಾಕೆಂದರೆ ಇಷ್ಟೊಂದು ವಿಶಿಷ್ಟವಾಗಿ ಅದ್ಭುತ ಸೇವೆ ಎಲ್ಲೂ ನನಗೆ ನೋಡಿದಂಗೆ ಇದುವರೆಗೂ ನಾನಂತೂ ನೋಡಿಲ್ಲ. ಇಡೀ ಭೂಲೋಕದಲ್ಲೇ ಒಂದು ವಿಶೇಷ ಅಂತ ಹೇಳ್ಬೋದು. ಇಲ್ಲಿ ಪಿರಮಿಡ್ಗಳು, ಇಲ್ಲಿ ಒಂದು ಇಷ್ಟೊಂದು ಪಿರಮಿಡ್ಗಳು 85ಕ್ಕಿಂತ ಹೆಚ್ಚಿಗೆ ಪಿರಮಿಡ್ಗಳು, ಮತ್ತು ಮನೆಯವರೇ ಕುಟುಂಬದವರೇ ಇಡೀ ಅವರು ತಮ್ಮೆಲ್ಲ ಸಮಯವನ್ನು ತಮ್ಮೆಲ್ಲ ಜೀವನವನ್ನೇ ಮುಡುಪಾಗಿಟ್ಟು ಧ್ಯಾನಿಗಳಿಗೋಸ್ಕರ ಒಂದು ಧ್ಯಾನ ಕೊಡಬೇಕು, ಒಳ್ಳೆ ಇಲ್ಲಿ ಬಂದವ್ರಿಗೆ ಧ್ಯಾನ ಸೇವೆ ಮಾಡಬೇಕು, ಅವ್ರಿಗೆ ಪ್ರಸಾದ ಕೊಡಬೇಕು, ಉಚಿತ ಸ್ಥಳ ಉಳ್ಕೊಳ್ಳೋಕ್ಕೆ ಪ್ರತಿಯೊಂದು ಉಚಿತ, ಇಲ್ಲಿ ಯಾವುದೇ ಒಂದು ಶುಲ್ಕ ವಿಧಿಸೋದಿಲ್ಲ. ಉಳ್ಕೊಳ್ಳೋಕ್ಕೆ, ಪ್ರಸಾದಕ್ಕೆ, ಯಾವುದಕ್ಕೂ ಅವರೇ ವಾಲಂಟಿಯರಾಗಿ ನಾವೇನಾದರೂ ಅನ್ನದಾನಕ್ಕೆ ಕೊಡ್ಬೋದು ಬಿಟ್ಟರೆ ಅವರಾಗಿ ಯಾವುದು ಕೇಳಲ್ಲ. ಅವರು ಎಲ್ಲರಿಗೂ ಉಚಿತ ಅಂತಲೇ ಇಲ್ಲಿ ಕೊಡ್ತಾಯಿದ್ದಾರೆ ಸೇವೆ. ಈ ಥರ ಮಾಡ್ತಾ ಇರೋದು ಎಲ್ಲೂ ಇಲ್ಲ. ಇಷ್ಟೊಂದು ಪ್ರಶಾಂತವಾಗಿದೆ, ತುಂಬ ಒಂಥರ ಯಾವುದೇ ನಿಶ್ಶಬ್ದವಾಗಿದೆ. ಪಕ್ಕದಲ್ಲೇ ಬೆಟ್ಟ ಗುಡ್ಡಗಳೆಲ್ಲ ಇದೆ. ಅಲ್ಲಿ ಟ್ರೆಕ್ಕಿಂಗ್ ಥರ ಹೋಗಿ ಬರ್ಬೋದು. ಅಲ್ಲಿ ಒಂದು ಸಣ್ಣ ಪಿರಮಿಡ್ ಇದೆ, ಅಲ್ಲಿ ಧ್ಯಾನ ಮಾಡ್ಬೋದು. ಪಕ್ಕದಲ್ಲೇ ಇದೆ ಈ ಪಿರಮಿಡ್ ಆಶ್ರಮ ಪಕ್ಕದಲ್ಲೇ. ಹಾಗಾಗಿ ಇಡೀ ಆಶ್ರಮ ಪ್ರಶಾಂತವಾಗಿದೆ. ಬೆಟ್ಟದ ತಪ್ಪಲಲ್ಲಿದೆ. ತುಂಬ ನಿಶ್ಶಬ್ದವಾಗಿ ಬೆಟ್ಟಗಳು, ಗುಡ್ಡ ಮತ್ತು ಹಸಿರುಗಳು ಎಲ್ಲ ಫುಲ್ಲು ಗಿಡ ಮರಗಳೆಲ್ಲ ತುಂಬ ನೆಟ್ಟಿದ್ದಾರೆ. ತುಂಬ ಎಲ್ಲ ಒಂಥರ ಒಂದು ಮಿನಿ ಗಾರ್ಡನ್, ಕಾಡು ಥರನೇ, ಜಂಗಲ್ ಅಂತ ಹೇಳ್ಬೋದು. ಹಾಗೆ ಮೌನಕ್ಕೆ, ಧ್ಯಾನಕ್ಕೆ ತುಂಬ ಹೇಳಿ ಮಾಡಿಸಿದ ಪ್ರಶಸ್ತ ಸ್ಥಳ. ಪತ್ರಿಜಿ ಸರ್ ಹೇಳ್ತಿದ್ದಂಗೆ ಯಾವಾಗಲೂ ನಾವು ಯಾವಾಗಲೂ ನೇಚರಲ್ಲಿ, ಪ್ರಕೃತಿ ಮಧ್ಯದಲ್ಲಿ ಇದ್ದು ಧ್ಯಾನ ಮಾಡಿದ್ರೆ ತುಂಬ ಹೆಚ್ಚಿಗೆ ಎನರ್ಜಿ. ಪಿರಮಿಡ್ ಇದ್ದರೆ ಹೆಚ್ಚು ಎನರ್ಜಿ, ಧ್ಯಾನಿಗಳ ಸತ್ಸಂಗದಲ್ಲಿ ಇದ್ದರೆ ಹೆಚ್ಚು ಎನರ್ಜಿ. ಇದು ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿ. ನೇಚರ್ ಇದೆ, ಸತ್ಸಂಗ ಇದೆ, ಪಿರಮಿಡ್ಸ್ ಇದೆ, ಮತ್ತು ಒಳ್ಳೆ ಅದ್ಭುತ ಪ್ರಸಾದ, ಸೇವೆ ಎಲ್ಲನೂ ಸೇರಿದರೆ ಒಂದು ಎಷ್ಟು ಎಲ್ಲ ಸೇರಿದೆ ಇಲ್ಲಿ. ಏನು ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ. ಯಾವುದು ಎಕ್ಸ್ಕ್ಲೂಡ್ ಇಲ್ಲ, ಎಲ್ಲ ಆಲ್ ಇನ್ಕ್ಲೂಡ್ ಎಲ್ಲ ಪ್ಯಾಕೇಜ್ ಥರ ಕಂಪ್ಲೀಟ್. ಇಲ್ಲಿ ಬಂದರೆ ಹೋಗೋಕ್ಕೆ ಮನಸ್ಸು ಬರೋಲ್ಲ. ನಾವು ಎಷ್ಟು ದಿವಸ ಬೇಕಾದರೂ ಇದ್ದು ಧ್ಯಾನ ಸಾಧನೆ ಮಾಡ್ಬೋದು. ನನಗಂತೂ 7 ದಿನ ಇಲ್ಲಿ ಬಂದು 2 ದಿನ ನೋಡ್ಕೊಂಡು ಹೋಗೋಕ್ಕೆ ಅಂತ ಬಂದೆ, ಆದರೆ ನಾನು ಹೋಗೋಕ್ಕೆ ಮನಸ್ಸೇ ಬರಲಿಲ್ಲ. ಎಷ್ಟು ದಿವಸ ಆಗುತ್ತೆ ಅಷ್ಟು ಸೇರೋಣ ಅಂತ ಮಾಡಿ ಹೆಚ್ಚು ಕಡಿಮೆ ನಾನು 7 ದಿವಸ ಆಯಿತು. ನನಗೆ ಪ್ರತಿದಿನವೂ ಧ್ಯಾನ ಮಾಡ್ತಾ ಇಲ್ಲಿ ತುಂಬಾ ಭಾಳ ಡೀಪಾಗಿ ನಾವು ಧ್ಯಾನದಲ್ಲಿ ಆಳಕ್ಕೆ ಹೊರಟೋಗ್ಬೋದು. ತುಂಬ ಥಾಟ್ಲೆಸ್ ಸ್ಟೇಜ್ಗೆ ಎಲ್ಲ ಹೈ ಎನರ್ಜಿ ಇರೋದ್ರಿಂದ ಸಾಧನೆಗೆ ತುಂಬ ಅನುಕೂಲ. ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸ್ಗಳು ಬಂದು ಇಲ್ಲಿ ಸಾಧನೆ ಮಾಡ್ಕೊಂಡು ಹೋಗ್ಬೋದು. ತುಂಬ ಅದ್ಭುತವಾದ ಒಂದು ಸ್ಥಳ. ನನಗಿಲ್ಲಿ ಬಂದ ನಂತರ ತುಂಬ ಖುಷಿಯಾಗಿದೆ ಸೇವೆ ಬಗ್ಗೆ. ನಾವು ಕೂಡ ಇಲ್ಲಿ ಏನಾದರೂ ಸಣ್ಣ ಪುಟ್ಟ ಸೇವೆ ಮಾಡ್ತಾನೆ ಇರ್ಬೋದು. ಅದು ನಮಗೊಂದು ಒಳ್ಳೆಯ ಅನುಭವ ಆಯಿತು. ನಾವು ಮುಂದೆ ಬೇರೆ ಕಡೆ ನಾವು ಹೋದಾಗ ನಾವು ಹೇಗೆ ಸೇವೆ ಮಾಡ್ಬೋದು ಅನ್ನೋದು ಇಲ್ಲಿಂದ ನೋಡಿ ತಿಳ್ಕೊಬೋದು. ನಾವು ಏನು ಹೆಚ್ಚಿಗೆ ಇನ್ನೂ ಮಾಡುತ್ತಾ ಇಲ್ಲ, ಇನ್ನೂ ಮಾಡಬೇಕು. ಇವ್ರನ್ನ ನೋಡಿದ್ರೆ ಎಷ್ಟೆಲ್ಲ ಅವ್ರು ತ್ಯಾಗ ಮಾಡಿದ್ದಾರೆ. ಎಲ್ಲನೂ ಇಡೀ ಕುಟುಂಬನೇ ಅವರು ಸೇವೆಗೆ ಜೀವನ ಮುಡುಪಾಗಿದ್ದಾರೆ. ಅಂಥದ್ರಲ್ಲಿ ನಾವು ಸ್ವಲ್ಪನಾದರೂ ನಾವು ಇದನ್ನು ನೋಡಿ ಕಲಿಬೇಕು. ನಾವು ಕೂಡ ಹೆಚ್ಚಿಗೆ ಇದನ್ನು ಒಂಥರ ಅನುಸರಿಸಬೇಕು. ಈ ಥರ ಸೇವೆ ಮಾಡೋದನ್ನು, ಧ್ಯಾನ ಪ್ರಚಾರ, ಪತ್ರಿಜಿಯವರ ಆಶಯ ಇದ್ದಂಗೆ ನಾವು ಎಲ್ಲರಿಗೂ ಧ್ಯಾನ ಹೇಳ್ಕೊಡ್ಬೇಕು. ಎಷ್ಟು ಜನಕ್ಕೆ ಸಾಧ್ಯವಾಗುತ್ತೆ ಎಲ್ಲರಿಗೂ ತಲುಪಿಸ್ಬೇಕು. ಸಸ್ಯಾಹಾರ ಜಗತ್ತು ಮಾಡಬೇಕು, ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು ಮಾಡಬೇಕು ಅಂತ ಒಂದು ಆಶಯ ಏನಿದೆ ಅದನ್ನು ಇಲ್ಲಿ ಸಹ ಭಾಳ ಅದ್ಭುತವಾಗಿ ಇದನ್ನು ನೆರವೇರಿಸ್ತಿದ್ದಾರೆ. ಅವರು ಸುಧಾಕರ್ ಸರ್ ಅವರು ಗುರುಗಳು ಹೇಳಿದ್ರಂತೆ ಈ ಥರ ಒಂದು ಮಾಡಬೇಕಂತ. ಅವ್ರು ಹೇಳಿದ್ದೆ ಒಂದೇ ಒಂದು ಮಾತು ನಡೆಸಿಕೊಡೋಕ್ಕೋಸ್ಕರ ಅವರು ಮತ್ತು ಅವರ ಈಗ ಪ್ರಭಾಕರ್ ಸರ್ ಎಲ್ಲ ಅವರು ಇಬ್ಬರು ಇಡೀ ಕುಟುಂಬನೇ ಎಲ್ಲ ಸಂಪೂರ್ಣ ತಮ್ಮ ಆಸ್ತಿ ಎಲ್ಲ ಈ ಜಮೀನೆಲ್ಲ ಅವರೆಲ್ಲ ಜಮೀನು ಅವ್ರ ಆಸ್ತಿ ಎಲ್ಲವನ್ನು ಪಿರಮಿಡ್ಗೆ ಅವರು ವಿನಿಯೋಗಿಸಿ ಪಿರಮಿಡ್ ಆಶ್ರಮ ಮಾಡಿ ಎಲ್ಲ ಧ್ಯಾನಿಗಳಿಗೋಸ್ಕರ ಅವರು ಇಷ್ಟೊಂದು ಮಟ್ಟಿಗೆ ತುಂಬ ಅದ್ಭುತವಾದ ಒಂದು ಆಶ್ರಮ ನಡೆಸ್ಕೊಂಡ್ಬರ್ತಾಯಿದ್ದಾರೆ. ಇಂಥ ಒಂದು ಆಶ್ರಮದಲ್ಲಿ ಬರ್ಬೇಕಂದ್ರೆ ನಿಜವಾಗ್ಲೂ ಭಾಳ ಪುಣ್ಯ ಮಾಡಿರ್ಬೇಕು ಅನಿಸ್ತದೆ ನಮಗೆ. ಎಷ್ಟೋ ಜನ್ಮಗಳ ಪುಣ್ಯ ಇದ್ರೇ ಇಲ್ಲಿ ಬಂದು ಈ ಥರ ಸಾಧನೆ ಮಾಡೋಕ್ಕೆ ಸಾಧ್ಯ, ಇಂಥ ಸ್ಥಳದಲ್ಲಿ ಇರೋಕ್ಕೆ ಸಾಧ್ಯ ಆಗುತ್ತೆ. ತುಂಬ ಅದ್ಭುತ. ಆದ್ದರಿಂದ ಪ್ರತಿಯೊಬ್ಬ ಧ್ಯಾನಿಗಳು ಇಲ್ಲಿ ಬರಲೇಬೇಕು. ಮೌನ ಧ್ಯಾನಕ್ಕೂ ಬಂದ್ರೂ ಇನ್ನೂ ಅದ್ಭುತವಾಗಿದೆ ಅಂತ ನಾನು ಕೇಳಿದ್ದೀನಿ. ನಾನು ಬಂದಿಲ್ಲ, ನೆಕ್ಸ್ಟು ಅದಕ್ಕೂ ಬರ್ಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಮೌನ ಧ್ಯಾನಕ್ಕೂ ಬರಬೇಕು 7 ದಿವಸ. ಆಮೇಲೆ ಯಾವಾಗ ಸಮಯ ಇರುತ್ತೆ ಅವಾಗ ಬರಬೇಕು. ಮತ್ತು ಈಗ ಜನವರಿಯಲ್ಲಿ ಸಂಕ್ರಾಂತಿ ಸಂಭ್ರಮಗಳು ಅಂತ ಪ್ರತಿ ವರ್ಷ ಭಾಳ ಅದ್ಭುತವಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕೇಳಿದ್ದೀನಿ. ಈಗ ಅದು ಈ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಪಾಂಪ್ಲೆಟ್ಸ್ ಎಲ್ಲ ರಿಲೀಸ್ ಮಾಡಿದ್ದಾರೆ. ಅದು ಜನವರಿ 12, 13, 15 ಅಂತ ಕಾಣುತ್ತೆ. ಆ ಡೇಟಲ್ಲಿರುತ್ತೆ. ಅದು ತುಂಬ ಒಳ್ಳೆಯ ಉತ್ಸವ, ಒಳ್ಳೆಯ ಸಂಭ್ರಮ ಇರುತ್ತೆ. ಅಲ್ಲಿ ಕೂಡ ಆಗಲೂ ಬರ್ಬೇಕು ಎಲ್ಲರೂ ನೋಡಬೇಕು ಈ ಸ್ಥಳವನ್ನು. ಏನು ದೂರ ಅನಿಸಲ್ಲ ನಮಗೆ. ಅನಿಸ್ಬೋದು ನಾವು ಕರ್ನಾಟಕ, ಇದು ಆಂಧ್ರ ಅಂತ ದೂರ ಅಂತ ಏನು ಅನಿಸಲ್ಲ. ಇಲ್ಲಿ ಅವರು ಪ್ರಭಾಕರ್ ಸರ್ ಕನ್ನಡ ಮಾತಾಡ್ತಾರೆ. ಭಾಷೆದು ಯಾವುದೇ ವ್ಯತ್ಯಾಸ ಇಲ್ಲ ಇಲ್ಲಿ ಮೌನ ಅದೇ ಇರೋದ್ರಿಂದ ಧ್ಯಾನಿಗಳ ಭಾಷೆ ಎಲ್ಲ ಒಂದೇ. ಇಲ್ಲಿ ಯಾರೂ ಭಾಷೆ ಅಥವಾ ಬರಲ್ಲ ಅನ್ನೋದು ಏನಿಲ್ಲ. ಪ್ರತಿಯೊಬ್ಬರು ಬಂದರೆ ಅವರು ಹೃದಯದ ಭಾಷೆ ಪ್ರೀತಿಯಿಂದ ಬಂದು ನೋಡ್ಕೊಳ್ಳೋದು ಮಾಡೋದು ಎಲ್ಲ ಒಂದು ವ್ಯವಸ್ಥೆ ಕಲ್ಪಿಸ್ಕೊಡ್ತಾರೆ. ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ. ಎಲ್ಲನೂ ಚೆನ್ನಾಗಿದೆ. ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಭಾಷೆ ಬರದೇ ಇದ್ರೂ ಕೂಡ ಪ್ರತಿಯೊಬ್ಬರು ಬಂದು ಧ್ಯಾನ ಇಲ್ಲಿ ಮಾಡ್ಬೋದು, ಸೇವೆ ಮಾಡ್ಬೋದು ಅಂಥೇಳಿ ನಾನು
ಈ ಧ್ಯಾನ ಮಾಡೋ ಆಶ್ರಮದಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿರೋ ಪ್ರಭಾಕರ್ ಸರ್ ಮತ್ತು ಅವರೆಲ್ಲ ಇಡೀ ಎಂಟೈರ್ ಕುಟುಂಬಕ್ಕೆ ನಂದು ಅತ್ಯಂತ ಕೃತಜ್ಞತೆಗಳಾಗ್ತದೆ. ನಮಸ್ಕಾರ ಮಾಸ್ಟರ್.